ನವೆಂಬರ್ ಅಲ್ಲಿ 45ಯ ಸಾಂಗ್ ಒಂದು ರಿಲೀಸ್ ಆಗಿತ್ತು. ಆ ಸಾಂಗ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಉಪೇಂದ್ರ ಹಾಗೂ ರಾಜ್ ಶೆಟ್ಟಿ ಅವರು ಒಟ್ಟಿಗೆ ಒಂದ್ ಕಡೆ ಕೂತ್ಕೊಂಡು ಉಪೇಂದ್ರ ಅವರು ಅರ್ಜುನ್ ಜನ್ಯನ ಒಂದು ಡೈರೆಕ್ಷನ್ ಮೂವಿಯಾದ 45 ಬಗ್ಗೆ ಹಾಗೂ ಆ ಸಾಂಗ್ ಬಗ್ಗೆ ಅವರು ಡಿಸ್ಕ್ರೈಬ್ ಮಾಡಿದ್ರು. ಮೂವಿ ಹಾಗೂ ಸಾಂಗ್ ಚೆನ್ನಾಗಿದೆ ಅಂತ. ಆಮೇಲೆ ಆ ಸಾಂಗ್ ಬಿಡುಗಡೆ ಆಯ್ತು. ಆ ಸಾಂಗ್ ಬಿಡುಗಡೆ ಆದ್ಮೇಲೆ ಟೋಟಲ್ ಆಗಿ ಈಗ 16 ಮಿಲಿಯನ್ ತನಕ ವ್ಯೂಸ್ ಆಗಿದೆ. ಚೆನ್ನಾಗಿದೆ ಆ ಸಾಂಗ್. ಹಾಗೆ ಡಿಸೆಂಬರ್ 15ರಲ್ಲಿ 45ಯ ಮೂವಿ ಟ್ರೈಲರ್ ರಿಲೀಸ್ ಆಯಿತು. ಈ ಟ್ರೈಲರ್ ಅನ್ನು ನೋಡಿದಾಗ ನಂಗೆ ಏನು ಅನಿಸ್ತಿದೆ ಅಂದರೆ, ನಾರ್ಮಲ್ ಆಗಿ ಎಲ್ಲ ಟ್ರೈಲರ್ಗಿಂತ ಇದೊಂದು ಸ್ವಲ್ಪ ವಿಭಿನ್ನವಾದ ಟ್ರೈಲರ್ ಅಂತ ಅನಿಸ್ತು. ಯಾಕೆಂದರೆ ಇಲ್ಲಿ 2 ಪ್ರಪಂಚ ಕ್ರಿಯೇಟ್ ಆಗಿದೆ, 2 ವರ್ಡ್ಸ್ ಕ್ರಿಯೇಟ್ ಆಗಿದೆ. ಒಂದು ಫುಲ್ ಮರುಭೂಮಿಯಿಂದ ಡೆವಿಲ್ ಬರೋ ಹಾಗೆ, ಇನ್ನೊಂದು ನಾರ್ಮಲ್ ಪ್ರಪಂಚ ಕ್ರಿಯೇಟ್ ಆಗಿದೆ. ಈ ಟ್ರೈಲರ್ ಅನ್ನು ನೋಡಿದ ಮೇಲೆ ನಂಗೆ ಏನಂತ ಅನಿಸ್ತಂದ್ರೆ, ಇದರಲ್ಲಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆದ ಶಿವರಾಜ್ ಕುಮಾರ್, ಆಮೇಲೆ ಉಪೇಂದ್ರ ಅವರು, ಆಮೇಲೆ ರಾಜ್ ಬಿ ಶೆಟ್ಟಿ ಅವರು. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸ್ವಲ್ಪ ಸೈಲೆಂಟ್ ಕ್ಯಾರೆಕ್ಟರ್ ಅನ್ನು ಯೂಸ್ ಮಾಡಿದ್ದಾರೆ. ಆಮೇಲೆ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರು ಆಕ್ಷನ್ ಕ್ಯಾರೆಕ್ಟರ್ ಅನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅನಿಸ್ತು. ತಮಿಳಿನ ಖ್ಯಾತ ಕಾಮಿಡಿ ಆಕ್ಟರ್ ಆದ ರಾಜೇಂದ್ರನ್ ಅವರನ್ನು ಈ ಟ್ರೈಲರ್ ಅಲ್ಲಿ ನೀವು ನೋಡ್ಬೋದು. ಅವರನ್ನು ನೀವು ವಿಭಿನ್ನ ಡ್ರೆಸ್ ಅಲ್ಲಿ ನೀವು ನೋಡ್ಬೋದು. ಮತ್ತೆ ಈ ಟ್ರೈಲರ್ ಅಲ್ಲಿ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಅವರ ಓಲ್ಡ್ ಮೂವಿಗಳ ಕೆಲವು ಸೀನ್ಗಳನ್ನು ಇಲ್ಲಿ ನೋಡ್ಬೋದು. ಅಂದರೆ ಅವರು ಯೂಸ್ ಮಾಡಿಕೊಂಡು ಇಲ್ಲಿ ಉಪೇಂದ್ರರ ಕೆಲವು ಸೀನು, ಆಮೇಲೆ ಶಿವರಾಜ್ ಕುಮಾರ್ನ ಸೀನ್ಗಳನ್ನೆಲ್ಲ ನೋಡ್ಬೋದು. ಓವರಾಲ್ ಆಗಿ ಅದರ ಟ್ರೈಲರ್ ಹಾಗೂ ಅದರ ಸಾಂಗು ಎಲ್ಲ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಈ ಮೂವಿ ಕೂಡ 100 days ಓಡುವ ಚಾನ್ಸಸ್ ಸ್ವಲ್ಪ ಜಾಸ್ತಿಯೇ ಇದೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.